ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಗೌರಿ ಲಂಕೇಶ್ ಅವರನ್ನ ಗೊತ್ತಿಲ್ಲದೆ ಇರೋರು ಯಾರು ಇಲ್ಲ. ಇವತ್ತು 6-7 ವರ್ಷಗಳಾಯ್ತು ಗೌರಿ ಲಂಕೇಶ್ ಅವರನ್ನ ಕೊಲೆ ಮಾಡಿ ಆ ಒಂದು ಆರೋಪಿಗಳಿಗೆ ಇವತ್ತು ಜಾಮೀನು ಸಿಗ್ತಾ ಇದೆ. ಆ ಒಂದು ಆರೋಪಿಗಳಲ್ಲಿ 3 ಆರೋಪಿಗಳನ್ನ ಇವತ್ತು ಹೈಕೋರ್ಟ್ ಏನು ಖುಲಾಸೆಗೊಳಿಸ್ತಾ ಇದೆ. ಆ ಒಂದು ವಿಚಾರವಾಗಿ ಒಂದು ವಾರ್ತೆಯನ್ನ ನಿಮ್ಮ ಮುಂದೆ ತರ್ತಾ ಹೋಗ್ತೀನಿ. ಸ್ನೇಹಿತರೆ, ಕೊನೆವರೆಗೂ ನೋಡಿ. ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡೋಕೆ ಮರಿಬೇಡಿ. ಜನತಾ ಏಜೆಂಟ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ನೇಹಿತರೆ, ಪತ್ರಕರ್ತೆ ಗೌರಿ ಲಂಕೇಶ್ ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿದ್ದಂತಹ 3 ಆರೋಪಿಗಳಿಗೆ ಹೈಕೋರ್ಟ್ ಜಾಮೀನನ್ನ ನೀಡಿದೆ. A5 ಆರೋಪಿ ಆಗಿದ್ದಂತಹ ಅಮಿತ್ ದಿಗ್ವೇಕರ್, A17 ಆರೋಪಿ ಆಗಿದ್ದಂತಹ KT ನವೀನ್, A7 ಆರೋಪಿ ಆಗಿದ್ದಂತಹ HL ಸುರೇಶ್ಗೆ ಇವತ್ತು ಜಾಮೀನನ್ನ ನೀಡಿದೆ. ಈ ಒಂದು ಜಾಮೀನಿಗಾಗಿ ಏನು ನಾವು ಅರುಣ್ ಶ್ಯಾಮ್ ಎನ್ನುವಂತಹ ವಕೀಲ ಇದ್ದಾರೆ. ಅರುಣ್ ಶ್ಯಾಮ್ ಅಂತ ಕೇಳುವಾಗಲೇ ಎಲ್ರಿಗೂ ಗೊತ್ತಿರುವಂತಹ ವ್ಯಕ್ತಿ ಅಂತ ಅನ್ಕೋತೀನಿ. ಯಾಕಂತಂದ್ರೆ ಬಿಜೆಪಿಯ ಏನು ಪರ್ಸನಲ್ ಲಾಯರ್ ಅಂತ ಹೇಳ್ಬೋದು. ಬಿಜೆಪಿಯಲ್ಲಿರುವಂತಹ ಎಲ್ಲಾ ಕ್ರಿಮಿನಲ್ಗಳನ್ನ ಬಚಾವ್ ಮಾಡುವಂತಹ ಓರ್ವ ವ್ಯಕ್ತಿ ಇವತ್ತು ಏನು ಪತ್ರಕರ್ತೆ ಗೌರಿ ಲಂಕೇಶ್ ಹತ್ಯೆಯನ್ನ ಮಾಡಿದ್ದಾರೆ. ಅವರ ಪರವಾಗಿ ವಾದವನ್ನ ಮಂಡಿಸಿದರು. ಆರೋಪಿಗಳ ಪರ ಅರುಣ್ ಶ್ಯಾಮ್, ಮಧುಕರ್ ದೇಶಪಾಂಡೆ, ಬಸವರಾಜ್ ಸಣ್ಣಪ್ಪವರ್ ವಾದ ಮಂಡಿಸಿ ಕಳೆದ 6 ವರ್ಷಗಳಿಂದ ಆರೋಪಿಗಳು ಜೈಲಿನಲ್ಲಿದ್ದಾರೆ. ವಿಚಾರಣೆ ಮುಗಿಯದೆ ಇಂತಹ ಆರೋಪಿಗಳನ್ನ ದೀರ್ಘಕಾಲ ಜೈಲಿನಲ್ಲಿ ಇಡುವಂತೆಯೇ ಇಲ್ಲ ಎನ್ನುವಂತಹ ಒಂದು ತೀರ್ಪಿದೆ. ಸೊ ಇಂತಹ ಒಂದು ವಾದವನ್ನ ಅಲ್ಲಿ ಮಂಡನೆ ಮಾಡ್ತಾರೆ. ವಾದ ಆಲಿಸಿದ ನ್ಯಾಯಪೀಠ ಆರೋಪಿಗಳಿಗೆ ಷರತ್ತುಬದ್ಧ ಜಾಮೀನನ್ನ ನೀಡಿದೆ. ಈ ಹಿಂದೆ ಏನು A11 ಆರೋಪಿ ಆಗಿದ್ದಂತಹ ಮೋಹನ್ ನಾಯಕ್ಗೆ ಜಾಮೀನು ಮಂಜೂರಾಗಿದೆ. ಷರತ್ತುಬದ್ಧ ಜಾಮೀನು ಅಂದ್ರೆ ಮುಂದೆ ಇಂತಹ ಪ್ರಕರಣಗಳಲ್ಲಿ ಅಥವಾ ಯಾವುದಾದ್ರೂ ಪ್ರಕರಣಗಳಲ್ಲಿ ಭಾಗಿಯಾಗುವಂತೆ ಇಲ್ಲ, ಅಥವಾ ಏನಾದ್ರೂ ಒಂದು ಜಾಮೀನನ್ನ ವಿಧಿಸಿ ಅವರಿಗೆ ಬಿಡುಗಡೆಯನ್ನ ನೀಡಿರ್ಬೋದು ಅಂತ ಅನ್ಕೋತೀವಿ. ಸೊ ನಾವಿವತ್ತು ನೋಡ್ಬೇಕಾಗಿರೋದಂದ್ರೆ ಗೌರಿ ಲಂಕೇಶ್ ಯಾರು, ಗೌರಿ ಲಂಕೇಶ್ ಏನನ್ನ ಮಾಡ್ತಾ ಇದ್ರು, ಈ ಒಂದು ವಿಚಾರವನ್ನ ನಾವು ಸಣ್ಣ ಮಟ್ಟದಲ್ಲಿ ನೋಡ್ತಾ ಹೋಗೋಣ. ಗೌರಿ ಲಂಕೇಶ್ ಅವರು ಬೆಂಗಳೂರಿನಲ್ಲಿ ಜನವರಿ 29, 1962ರಲ್ಲಿ ಜನನ ಹೊಂತಾರೆ. ತನ್ನ ತಂದೆ ಮಾಡಿಟ್ಟಂತಹ ಏನು ವಾರಪತ್ರಿಕೆ ಲಂಕೇಶ್ ಅನ್ನುವಂತಹ ಒಂದು ಪತ್ರಿಕೆಯಲ್ಲಿ ಸಂಪಾದಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಸೆಪ್ಟೆಂಬರ್ 5ರಂದು 2017ರಲ್ಲಿ ಬೆಂಗಳೂರಿನಲ್ಲಿ ಈ ಒಂದು ಮಹಿಳೆಯನ್ನ ಕೊಲೆ ಮಾಡ್ತಾರೆ. ಜರ್ನಲಿಸ್ಟ್ ಮತ್ತು ಆಕ್ಟಿವಿಸ್ಟ್ ಆಗಿದ್ದಂತಹ ಈ ಒಂದು ಗೌರಿ ಲಂಕೇಶ್ ಅನ್ನುವಂತಹ ಮಹಿಳೆಯನ್ನ ನಿರ್ದಾಕ್ಷಿಣ್ಯವಾಗಿ 2017ರಲ್ಲಿ ಕೊಲೆ ಮಾಡಲಾಗುತ್ತೆ. ಮಾತ್ರವಲ್ಲ, ಈ ಒಂದು ಷಡ್ಯಂತ್ರದ ಹಿಂದೆ ಬಿಜೆಪಿ ಅನ್ನುವಂತಹ ರಾಜಕೀಯ ರಾಕ್ಷಸ ಇದೆ ಅನ್ನುವಂತಹ ಒಂದು ವಿಚಾರ ಕೂಡ ಬೆಳಕಿಗೆ ಬಂದಿತ್ತು. ಮಾತ್ರವಲ್ಲ, ಈ ಒಂದು ಕೊಲೆ ವಿರುದ್ಧವಾಗಿ ಬಿಜೆಪಿ ಯಾವುದೇ ಪ್ರಸ್ತಾಪವನ್ನು, ಮಾಹಿತಿ ಅಥವಾ ಪ್ರತಿಕ್ರಿಯೆಗಳನ್ನ ನೀಡಿರಲಿಲ್ಲ. ಮಾತ್ರವಲ್ಲ, ಈ ಒಂದು ಬಿಜೆಪಿಯ ಪರ್ಸನಲ್ ಲಾಯರ್ ಅಂತ ಏನು ಕರ್ಕೋತೀವಿ ಅರುಣ್ ಶ್ಯಾಮ್ ಅವರೇ ಈ ಒಂದು ಅಪರಾಧಿಗಳ ಪರವಾಗಿ ವಾದವನ್ನು ಕೂಡ ಮಂಡಿಸಿದರು. ಗೌರಿ ಲಂಕೇಶ್ ಅವರ ಮರಣ ನಂತರ ಆ ಒಂದು ನೆನಪಿಗೋಸ್ಕರ ನಾನು ಗೌರಿ ಎನ್ನುವಂತಹ ಒಂದು ಪತ್ರಿಕೆ ಕೂಡ ವೆಬ್ ಪೋರ್ಟಲ್ ಆ ಒಂದು ರೀತಿಯಲ್ಲಿ ಆರಂಭವಾಗಿತ್ತು. ಇವಾಗಲೂ ಆ ಒಂದು ಪತ್ರಿಕೆ ನಡೀತಾ ಇದೆ. ಮಾತ್ರವಲ್ಲ, ಸಮಾಜದಲ್ಲಿ ನಡೀತಾ ಇರುವಂತಹ ದೌರ್ಜನ್ಯದ ವಿರುದ್ಧ ಅವರು ನಿರಂತರವಾಗಿ ಹೋರಾಟವನ್ನು ಕೂಡ ನಡೆಸ್ತಾನೆ ಬಂದಿದ್ದಾರೆ. ಆದ್ರೆ ಒಂದು ವಿಚಾರವನ್ನ ನಾವು ನೋಡ್ತಾ ಬರಬೇಕು. ಗೌರಿ ಲಂಕೇಶ್ ಹತ್ಯೆಯನ್ನ ಮಾಡಿದವರು ಅರೆಸ್ಟ್ ಆಗಿದ್ದಾರೆ. ಆದ್ರೆ ಅವರಿಗೆ ಶಿಕ್ಷೆ ಕೊಡಿಸುವಲ್ಲಿ ಯಾಕೆ ನಮ್ಮ ನ್ಯಾಯಾಂಗ ವ್ಯವಸ್ಥೆ ಅಥವಾ ನಮ್ಮ ಸರ್ಕಾರಗಳು ವಿಫಲವಾಗಿದೆ ಅನ್ನೋದನ್ನು ನಾವು ಆತ್ಮಾವಲೋಕನ ಮಾಡ್ತಾನೆ ಹೋಗ್ಬೇಕು. ಯಾಕಂತಂದ್ರೆ ಇವತ್ತು ಗೌರಿ ಲಂಕೇಶ್ ಮಾತ್ರ ಅಲ್ಲ, ಗೌರಿ ಲಂಕೇಶ್ ನಂತಹ ಆಕ್ಟಿವಿಸ್ಟ್ಗಳು, ಏನು ಇನ್ನೋಸೆಂಟ್ ಜರ್ನಲಿಸ್ಟ್ಗಳು ಇವತ್ತು ಜೈಲಲ್ಲೇ ಕೊಳಿತಾ ಇರುವಂತಹ ಒಂದು ಪರಿಸ್ಥಿತಿ ನಮ್ಮ ದೇಶದಲ್ಲಿ ಇದ್ರೆ, ಏನು ನಾವು ಧ್ರುವ ರಾಠಿ ಅವರ ಸರ್ವಾಧಿಕಾರಿ ಅನ್ನುವಂತಹ ವಿಡಿಯೋವನ್ನ ನೋಡಿದ್ವಿ. ಆ ಒಂದು ವಿಡಿಯೋದ ಆ ಒಂದು ಸಿದ್ಧಾಂತ ಏನಿತ್ತು, ಆ ಕಡೆಗೆ ನಮ್ಮ ದೇಶ ಹೋಗ್ತಾ ಇದೆಯಾ, ನಮ್ಮ ಕಾನೂನು ವ್ಯವಸ್ಥೆ ಆ ರೀತಿಯಲ್ಲೇ ಸಾಗ್ತಾ ಇದೆಯಾ ಅನ್ನುವಂತಹ ಒಂದು ಏನು ಸಂಶಯ ಕೂಡ ಎಲ್ಲರಲ್ಲೂ ಮೂಡ್ತಾ ಇದೆ. ಇಂತಹ ಒಂದು ಪ್ರಕರಣಗಳು ಇತ್ಯರ್ಥವಾಗದಿದ್ದಂತಹ ಸಂದರ್ಭದಲ್ಲಿ ನಾವೆಲ್ಲರೂ ಆತ್ಮಾವಲೋಕನ ಮಾಡ್ಕೊಳ್ಬೇಕು. ಯಾಕಂತಂದ್ರೆ ಇಂತಹ ಪತ್ರಿಕೆ, ಇಂತಹ ಜರ್ನಲಿಸ್ಟ್ಗಳು ನಮ್ಮಿಂದ ದೂರ ಸರಿತಾ ಇದ್ದಾರೆ ಅಂದ್ರೆ ನಮ್ಮ ದೇಶಕ್ಕೆ ಇದೊಂದು ಏನು ದೇಶವು ಯಾವ ರೀತಿಯಲ್ಲಿ ಸರ್ವನಾಶ ಆಗ್ಲಿಕ್ಕೆ ಹೋಗ್ತಾ ಇದೆ ಎನ್ನುವುದರ ಮುನ್ಸೂಚನೆ ಅಂತಾನೆ ನಾವು ಇಲ್ಲಿ ಅನ್ಕೋಬೇಕು. ಸ್ನೇಹಿತರೆ, ನಿಮ್ಮ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ
ನಮಸ್ಕಾರ.